ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಆರಂಭಿಸೋಣ. ಆಗ್ಬೋದು. ಚಿಕ್ಕರಾಚಿ, ಪಂಚಾಯತಿಗೆ ಕರಿಯ ನಿನ್ ಮೇಲೆ ದೂರು ಕೊಟ್ಟಿದ್ದಾನೆ. ಹೌದು ಬುದ್ಧಿ, ಕರಿಯಾನು ಕೊಡ್ತಾನೆ, ಕೆಂಚನೂ ಕೊಡ್ತಾನೆ. ನಾನು ಗಂಡ್ಸತ್ ಮುಂಡೆ ನೋಡಿ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ಅವನಿಗೂ ಚೆನ್ನಾಗ್ ಗೊತ್ತು. ಇವಪ್ಪಣ್ಣ ನಾ ಏನು ಸುಳ್ಳು ಹೇಳಕ್ಕಿಲ್ಲ. ಇವಳು ಮಗನೇ ಮಾವಿನ ತೋಟಕ್ಕೆ ನುಗ್ಗಿ ಮಾವಿನಕಾಯಿ ಕಿತ್ತಿದ್ದು. ಅದನ್ನ ನಾನು ಕೇಳಕ್ ಹೋಗಿದ್ದಕ್ಕೆ ಕಲ್ ತಗೊಂಡು ಹೊಡೆದು ನನ್ನ ತಲೆ ನಾನು ತೂತ್ ಮಾಡೋನೆ. ನೀನ್ಯಾಕ್ಲ ಅವ್ನ್ ಬೈದೆ? ರಾಚಮ್ಮ, ಏನ್ ಮಾತಾಡ್ತಾ ಇದ್ದೆ? ಹಗಲು ರಾತ್ರಿ ಕಷ್ಟ ಬಿದ್ದು ಬೆಳೆ ಬೆಳೆದಿದ್ದಾನೆ. ಅದು ಹಾಳಾದಾಗ ಹೊಟ್ಟೆವರಿಂದ ಎಡಮಾತ್ ಬೈದಿದ್ದಾನೆ. ಅದಕ್ಕೆ ಅಂತ ಹೊಳೆಯೋದು ಯಾವ ನ್ಯಾಯ? ನಿನ್ನ ಮಗ ತಪ್ಪು ಮಾಡಿದ್ದಾನೆ. ಸುಮ್ಮನೆ ತಪ್ಪು ಒಪ್ಕೊಂಡು ಕರಿಯಿನ ತಲೆ ವಾಸಿ ಆಗೋದಕ್ಕೆ 100 ರೂಪಾಯಿ ದಂಡ ಕಟ್ಟಬೇಕು. 100 ರೂಪಾಯಿನ? ಏನ್ ಬುದ್ಧಿ, 100 ರೂಪಾಯಿ ದಂಡ ಕಟ್ಟು ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಹೃದಯ ಆಯ್ತಾ? ಈ ಮಗಿಗೆ ಏನ್ ತಿಳಿತದೆ? ನೋಡಮ್ಮ, ನ್ಯಾಯ ಅಂದ್ಮೇಲೆ ದೊಡ್ಡವರು ಚಿಕ್ಕವರು ಇಬ್ರಿಗೂ ಒಂದೇ. ಹೌದೌದು, ಬಾರಿ ನ್ಯಾಯ ಹೇಳೋರ್ ನೀವು. ನ್ಯಾಯ ಹೇಳೋದ್ ಬಿಟ್ರೆ ಬೇರೆ ಏನ್ ಗೊತ್ತದೆ? ಕುರುಡೋ ಕುಂಟೋ ನಿಮ್ಗೂ ಒಂದ್ ಮಗು ಇದ್ದಿದ್ರೆ ಮಕ್ಕಳ ಬಗ್ಗೆ ಗೊತ್ತಾಯ್ತಿತ್ತು. ಬಂಜೆಗೆ ಏನ್ ಗೊತ್ತು? ಬಸರಿ ಸಂಕಟ. ದಿಕ್ಕಿಲ್ದವ್ರ ಕಂಡ್ರೆ ಎಲ್ರು ನ್ಯಾಯ ಹೇಳೋರೆ. ಬಾರ್ಲಾ. ಯಾರು? ಏನ್ ನಿಂಗಿ? ಮನೆಯಾಗ ನೆಂಟ್ರು ಬಂದ್ಬಿಟ್ಟವ್ರೆ ಕಣಕ್ಕ. ಮನೆಯಾಗ ಏನು ಇಲ್ಲ, ನನ್ ಗಂಡ ಬೇರೆ ಊರ್ನಾಗಿಲ್ಲ. ಇದನ್ನ ಹೇಳಕ್ ಯಾಕೆ ಒದ್ದಾಡ್ತೀಯಾ? ಇರು ತಂದ್ಕೊಡ್ತೀನಿ. ಸರಿ ಕಣಕ್ಕ. ಇಲ್ಲ ಇಲ್ಲ, ಹೀಗೆ ತಗೊಂಡೋಗು. ಈ ಸಹಾಯ ಮರೆಯಕ್ಕಿಲ್ಲ. ದುಡ್ಡು ತಗೊಂಡು. ದುಡ್ಡು ಬೇಡಕ್ಕ, ಖರ್ಚಿಗೆ ಬೇಕಾಗುತ್ತೆ. ಅಯ್ಯೋ ಬೇಡಕ್ಕ. ಹೇಳಿದ್ ಮಾತು ಕೇಳಿ ತಗೊಂಡೋಗು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದೆಲ್ಲ ಯಾವ ದೊಡ್ಡ ಉಪಕಾರ ನಮ್ಮ. ಬರ್ತೀನಕ್ಕ. ಹೋಗ್ಬಾ. ಬೇರೆ ಏನ್ ಗೊತ್ತದೆ? ಕುರುಡೋ ಕುಂಟೋ ನಿಮ್ಗೂ ಒಂದ್ ಮಗು ಇದ್ದಿದ್ರೆ ಮಕ್ಕಳ ಬಗ್ಗೆ ಗೊತ್ತಾಯ್ತಿತ್ತು. ಬಂಜೆಗೆ ಏನ್ ಗೊತ್ತು? ಬಸರಿ ಸಂಕಟ. ಬುದ್ಧಿ, ಏನೋ? ನಾನು ಅಷ್ಟೊತ್ತಿಂದ ನೋಡ್ತಾನೆ ಏನೋ ಯೋಚನೆ ಮಾಡ್ತಿದ್ದಿರಲ್ಲ ಬುದ್ಧಿ. ಏನೂ ಇಲ್ಲ, ಯಾವುದೋ ಹಳೆ ನೆನಪುಗಳ ಜ್ಞಾಪಕ ಬಂತು. ನೋಡ, ಬಾಳೆ ನೀರಿಲ್ದೆ ಒಣಗ್ತಾ ಇದೆ, ನೀರ್ ಹಾಕ್ಸೋಗು. ಆಯ್ತು ಬುದ್ಧಿ. ರೀ, ಯಾಕ್ರಿ ತಟ್ಟೆ ಮುಂದೆ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀರಿ? ಗೌರಿ, ಯಾಕೋ ಊಟನೇ ಸೇರ್ತಾ ಇಲ್ಲ. ಯಾಕ್ರಿ, ಮೈಗೆ ಹುಷಾರಿಲ್ವಾ? ಅಂಥದ್ದೇನಿಲ್ಲ, ಯಾಕೋ ಮನಸ್ಸೇ ಸರಿ ಇಲ್ಲ. ಏನಾಯ್ತ್ರಿ? ಇವತ್ತು ಪಂಚಾಯತಿಲಿ ಆ ಚಿಕ್ಕರಾಚಿ ನನ್ ಬಾಯಿಗೆ ಬಂದಾಗ ಅಂದ್ಬಿಟ್ಲು. ರಾಚಿನ ಏನಂದ್ಲು? ನಮಗೂ ಎಂಥದ್ದೋ ಮಗು ಅಂತ ಒಂದಿದ್ದಿದ್ರೆ ಅವಳಿವತ್ತು ಆ ರೀತಿ ಮಾತಾಡ್ತಿರ್ಲಿಲ್ಲ. ಗೌರಿ, ದೇವರು ನಮ್ಗೆಲ್ಲ ಕೊಟ್ಟ, ಆದ್ರೆ ಈ ವಿಷಯದಲ್ಲಿ ಮೋಸ ಮಾಡ್ಬಿಟ್ಟ. ಮನುಷ್ಯನ್ಗೆ ಕೊರತೆನೇ ಇಲ್ದೆ ಹೋದ್ರೆ ಅವನೇ ದೇವರಾಗಿ ಬಿಡ್ತಾನಂತೆ. ಅದಕ್ಕೆ ಆ ದೇವ್ರು ಏನಾದ್ರೂ ಒಂದು ಕೊರತೆ ಇಟ್ಟೇ ಇರ್ತಾನೆ. ನಂಜನ್ಗೂಡ್ಗೆ ಹರಿಸ್ಕೊಂಡ್ರೆ ನಾವು ಕೇಳಿದ್ನೆಲ್ಲ ಅವನ್ ಕೊಡ್ತಾನಂತೆ. ಅವನ್ ಕರುಣೆ ನಮ್ಮ ಮೇಲ್ ಬಿದ್ರೆ
ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ. ಒಂದ್ಸಲ ಅಲ್ಲಿಗೂ ಹೋಗಿ ಬರೋಣವಾ? ಆಯ್ತು ಗೌರಿ, ಒಳ್ಳೇದಾಗೋಗಿದ್ರೆ ನಂಜನಗೂಡೆ ಏನು ಇನ್ನೂ 4-6 ಯಾತ್ರೆ ಸ್ಥಳಕ್ಕೆ ಹೋಗಿ ಬರೋಣ. ಗೌರಿ, ಆ, ನಾನು ಕೊಳ್ಳೇಗಾಲಕ್ಕೆ ಹೋಗಿ ಬರ್ತೀನಿ. ಹಾಗೆ ಮಕ್ಳಿಗೂ ಬಟ್ಟೆ ತಂದ್ಬಿಡಿ. ನಿಂಗೂ ಸೀರೆ ತರ್ತೀನಿ. ಬುದ್ಧಿ ಬುದ್ಧಿ 500 ನಿಮ್ಮನ್ನ ದೇವಸ್ಥಾನ ತಗೋ ಹೇಳಿದ್ರು. ದೇವಸ್ಥಾನಕ್ಕೆ ಯಾಕೆ? ಯಾಕೋ ಗೊತ್ತಿಲ್ಲ ಬುದ್ಧಿ, ಅಮ್ಮ ಅವರು ನಿಮ್ಮನ್ನು ಬೇಗ ಬರಕ್ ಹೇಳಿದ್ರು. ನಾವ್ ಅಲ್ಲಿಗೆ ಹೋಗಿ ಬರ್ತೀವಿ. ಮನೆ ಕಡೆ ಜೋಪಾನ. ಸರಿ ಬುದ್ಧಿ. ತಗೊಂಡು ಒಳಗಡೆ. ಏನೋರೆ, ಯಾರ್ದಿ ಮಗು? ಯಾರ್ದು ಅಂತಾನೆ ಗೊತ್ತಿಲ್ಲ ಶಿವಪ್ಪನವ್ರೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ಅರ್ಚ್ಕೊಳ್ತಾ ಇದೆ. ಯಾರಾದ್ರೂ ತಗೊಂಡ್ ಹೋಗಿ ಅಂದ್ರೆ ಯಾರು ತಗೊಂಡೇ ಹೋಗ್ತಾ ಇಲ್ಲ. ಅದಕ್ಕೆ ತಮ್ಗೆ ಹೇಳಿ ಕಳಿಸ್ತೆ. ಏನಂತೆ? ಏನ್ ಕತೆ? ಅಲ್ಲಲ್ಲ, ಅಯ್ಯೋ, ಎಳೆ ಮಗುರಿ. ಕೊಡು ಇಲ್ಲ, ಗೌರಿ, ನಿಮ್ಗೆ ಎತ್ಕೊಳಕ್ ಬರಲ್ಲ. ನನಗೆಲ್ಲ ಗೊತ್ತಿಕೊಡು. ರೀ, ಮಕ್ಕಳಿಲ್ಲ ಅಂತ ಕೊರಗ್ತಿದ್ದ ನಮ್ಗೆ ಆ ದೇವ್ರು ಒಂದಲ್ಲ ಅಂತ 2 ಗಂಡ್ಮಕ್ಳನ್ನ ಕೊಟ್ಟ. ಈಗ ಈ ಮಗುನು ಕೊಟ್ಟು ಹೆಣ್ಮಗಳು ಇಲ್ಲ ಅನ್ನೋ ಕೊರತೆನ ನಿವಾರಿಸ್ಬಿಟ್ಟ. ನಿಜಕ್ಕೂ ನಾವೇ ಪುಣ್ಯವಂತರ್ರಿ. ಹೌದು ಗೌರಿ, ಕಾಲ ಕೂಡ್ ಬಂದ್ರೆ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಐನವ್ರನ್ನ ಕರೆಸಿ ಮಗುಗೆ ಒಂದು ಒಳ್ಳೆ ಹೆಸರಿಡೋಣ. ಜನಕ ಮಹಾರಾಜನಿಗೆ ಸೀತೆ ಸಿಕ್ಕಿದಾಗೆ ಇವಳು ನಮಗ್ ಸಿಕ್ಕಿದಾಳೆ. ಅದೇ ಹೆಸರಿಡೋಣ. ಸೀತಾನ? ತುಂಬಾ ಒಳ್ಳೆ ಹೆಸರು. ಸೀತಾ. ಸೀತಾ. ಯಾಕ್ರ ಸುತ್ತೀರಾ? ಜಗಳ ಆಡ್ಬೇಡ್ರು. ಬರಲಿ ಬರಲಿ. ಸೀತಾ ಮರಿ. ಯಾರ್ದಮ್ಮ ಈ ಪಾಪು? ನಮ್ದೇನಪ್ಪ? ನಮ್ದಾ? ಇವತ್ತು ಹುಡ್ತಾ? ದೇವಸ್ಥಾನದಲ್ಲಿ ಸಿಕ್ತು. ದೇವಸ್ಥಾನದಲ್ಲಿ ಸಿಕ್ತಾ? ಯಾರ್ದೋ ಮಗು, ನೀವ್ಯಾಕ್ ತಂದ್ರೆ? ಹಾಗೆಲ್ಲ ಅನ್ಬಾರ್ದಪ್ಪ. ನಿಮ್ಮಿಬ್ರಿಗೂ ತಂಗಿ ಇಲ್ವಲ್ಲ, ಅದಕ್ಕೆ ಆ ದೇವ್ರು ಇವಳನ್ನ ಕೊಟ್ಟಿದ್ದಾನೆ. ನೀವಿಬ್ರು ಇವಳನ್ನ ಚೆನ್ನಾಗಿ ನೋಡ್ಕೋತೀರಾ? ಚೆನ್ನಾಗಿ ನೋಡ್ಕೋತೀವಮ್ಮ. ಸರಿ. ನಮಸ್ಕಾರ ಬುದ್ಧಿ. ಲಕ್ಕ, ತೋಟದ ಕಡೆ ಇರು. ಸರಿ ಬುದ್ಧಿ. ಇನ್ನೂ ಇಲ್ಲ ಇದ್ದೀರ ಸಿದ್ಧ? ಬೇಗ ಹೋಗು. ನಮಸ್ಕಾರ ಬುದ್ಧಿ. ನಮಸ್ಕಾರ. ಅಪ್ಪ ಅಪ್ಪ, ಅಪ್ಪನ್ ಹೇಳ್ತೀನಿ ಬಾ. ಅಪ್ಪನ್ ಯಾವಾಗ್ಲೂ ಕಚ್ಚಾಡೋದೆ. ಪರೀಕ್ಷೆ ಚೆನ್ನಾಗಿ ಮಾಡಿದ್ರ? ನಮಸ್ಕಾರ ಶಿವಪ್ಪ. ನಮಸ್ಕಾರ ಮಿಸ್ಟ್ರೆ. ಏನ್ ತೋಟದಿಂದ ಬರ್ತಾ ಇದ್ದೀರಾ? ಹೌದು, ಬಾಳೆಗೆ ಅಗತ್ಯ ಮಾಡ್ತಿದ್ದಾರೆ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಮಕ್ಕಳು ಚೆನ್ನಾಗಿ ಓದ್ತಿಯಾರ? ದೊಡ್ಡವನು ಏನು ಪ್ರಯೋಜನ ಇಲ್ಲ. ಯಾಕೋ ಒಂದ್ ತಲೆಗೆ ವಿದ್ಯಾನೇ ಹತ್ತೋಲ್ಲ ಅನ್ಸುತ್ತೆ. ಹಾಗಂತೀರಾ? ಚಿಕ್ಕವನು ತುಂಬಾ ಚೂಟಿಯಾಗಿದ್ದಾನೆ, ಸ್ವಲ್ಪ ಕೀಟ್ಲೆ ಜಾಸ್ತಿ. ಅವ್ರ ಅಣ್ಣನ್ ಕಂಡ್ರೆ ಅವನಿಗೆ ಆಗೋದಿಲ್ಲ. ಯಾಕೆ? ಹೌದು ಮಿಸ್ಟ್ರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಕೆಲವು ದಿವಸ ಇವರಿಬ್ಬರನ್ನು ಬೇರೆ ಬೇರೆ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಆಗೆಲ್ಲ ಸರಿ ಹೋಗುತ್ತೆ. ಹಾಗಿದ್ರೂ ಪರೀಕ್ಷೆ ಮುಗ್ದಿದೆಯಲ್ಲ, ಚಿಕ್ಕವನ್ನ ಮೈಸೂರಲ್ಲಿ ಒಂದು ಒಳ್ಳೆ ಸ್ಕೂಲು ಸೇರಿಸಿ. ಆಗ ಅವನು ವಿದ್ಯಾವಂತನೂ ಆಗ್ತಾನೆ, ನಿಮ್ಗೆ ಒಳ್ಳೆ ಕೀರ್ತಿನೂ ತರ್ತಾನೆ. ಶಂಕರ, ಇದ್ರಲ್ಲಿ ನಿನಗೆ ಇಷ್ಟವಾದ ತಿಂಡಿ ಎಲ್ಲ ಇಟ್ಟಿದ್ದೀನಿ. ಎಲ್ಲರ ಜೊತೆ ಹಂಚ್ಕೊಂಡು ತಿನ್ಬೇಕು. ಯಾರ ತಂಟೆಗೆ ಹೋಗ್ಬಾರ್ದು, ಯಾರ ಹತ್ರನೂ ಜಗಳಕ್ಕೆ ಹೋಗ್ಬಾರ್ದು. ನೀನ್ ಜಗಳ ಮಾಡ್ಬಿಟ್ಟು ಆಮೇಲೆ ಹತ್ರ ಬಂದು ಸಮಾಧಾನ ಮಾಡಕ್ಕೆ ನಾನು ಅಲ್ಲಿರಲ್ಲ. ಗೊತ್ತಾಯ್ತಾ? ಹೋಗ್ ಬರ್ತೀಯಮ್ಮ? ಹೋಗ್ಬಾ. ಗೌರಿ, ನೀ ಬುದ್ಧವಾದ ಹೇಳದಲ್ಲಿ ಬಸ್ ಹೊಟ್ಟೋಗತ್ತೆ. ಬೇಗ ಕಳ್ಸು. ಹೋಗ್ ಬರ್ತೀಯಾ? ಟಾಟಾ. ಚೆನ್ನಾಗಿ ಓದ್ಬೇಕು. ಓದಕ್ ತಾನೆ ಹೋಗ್ತಿರೋದು. ಟಾಟಾ ಹೇಳೋ.
ಇರ್ರಿ ಸಾಕು ಸುಮ್ನೆ ರೀ. ನಿನ್ನೆ ಮದುವೆ ಆಗಿತ್ತಾರ ಆಡ್ತೀರಾ ಮಕ್ಕಳ ಮುಂದೆ ನಾಚಿಕೆನೆಲ್ಲ ನಿಮ್ಗೆ. ಲೇ ಊಟ ಅವ್ರು ಮಾಡ್ರಿ. ಎಷ್ಟೇ ದೊಡ್ಡವರಾಗ್ಲಿ ನಮ್ ಭಾಗಕ್ಕೆ ಅವ್ರಿನ್ನೂ ಪುಟ್ಟ ಮಕ್ಳೇ. ಅಲ್ಲೇ ಸೀತಾ? ನನಗೆ ಹೇಳಿದ್ದೇನೋ ಸರಿ, ಆದ್ರೆ ಅಣ್ಣ ಏನ್ ಅಣ್ಣ? ಅಪ್ಪ ಮಗು ಮಗು ಅಂದ್ಕೊಂಡು ನನಗೆ ಎಲ್ಲಿ ಮದುವೆ ಮಾಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾನೆ. ಆ? ಹೌದೇನೋ? ಆ? ಹೌದಾ? ಆ? ಏನು ಯಾಕಪ್ಪ ನೀರ್ ಕುಡಿ. ಆ, ಕುಡ್ಸು. ಮೆತ್ತಿಗೆ ಕುಡಿಯಪ್ಪ ಮೆತ್ತಿಗೆ. ರಾಜ, ಕುಡಿಯ ಕುಡಿಯ. ಏ, ಊಟ ಮಾಡುವಾಗ ನಗಿಸ್ಬೇಡಿ ಅಂತ ಎಷ್ಟು ಸತಿ ಹೇಳಿದ್ದೀನಿ. ಮಗು ಕೆಮ್ತಾ ಇದನ್ನು. ಲೇ ಅವನ್ ಏನಾಗಿಲ್ಲ ಕಣೆ, ಕಣ್ಣಲ್ಲೆಲ್ಲ ನೀರ್ ನಕ್ಕು ಬಂದ್ಬಿಟ್ಟು. ಕಣ್ಣಲ್ಲಿ ನೀರು ಬಂದಿದೆ ಅಷ್ಟೇ. ಮಕ್ಕಳಿಗೆ ಏನಾದ್ರೂ ಆಗ್ಬಿಟ್ರೆ ಸಾಕು ಒದ್ದಾಡ್ಬಿಡ್ತಾಳೆ. ಹೌದ್ರಿ, ನನ್ನ ಮಕ್ಕಳೇ ನನ್ ಸರ್ವಸ್ವ. ಇವ್ರಿಗೊಂಚೂರು ನೋವಾದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ರೀ. ಇವರಿಬ್ರು ನನ್ನ ಕಣ್ಣೆದ್ರಿಗೆ ಇದಾರೆ, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅಲ್ಲಿ ನಮ್ ಶಂಕರ ಏನ್ ಮಾಡ್ತಿದ್ದಾನೋ ಹೇಗಿದ್ದಾನೋ